ಶಾಂತಿ ಸಾಗರದ ತೊಟ್ಟಿಲು ಸೇತುವೆ. ಚನ್ನಗಿರಿ ತಾಲೂಕು ಶಾಂತಿ ಸಾಗರ ಹತ್ತಿರ ಇರುವ ಈ ವಿಶಿಷ್ಟ ತೊಟ್ಟಿಲು ಸೇತುವೆ, ಇದರ ಮುಖ್ಯ ಉದ್ದೇಶ ಏನು ಅಂದರೆ, ಶಾಂತಿ ಸಾಗರ ಕೆರೆಯ ಏರಿಯ ಮೇಲೆ ಭಾಗದಲ್ಲಿ ಹರಿಯುವ ಹಳ್ಳ ಅಥವಾ ತಗ್ಗು ಪ್ರದೇಶಗಳನ್ನು ದಾಟಿಸಿ ಭದ್ರಾ ನಾಲೆ ನೀರನ್ನು ಮುಂದಿನ ಭಾಗಕ್ಕೆ ಸಾಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಆ ಕಾಲದಲ್ಲಿ ಯಾವುದೇ ಆಧುನಿಕ ಯಂತ್ರೋಪಕರಣಗಳು ಇರಲಿಲ್ಲ. ಇಷ್ಟು ಎತ್ತರದಲ್ಲಿ ಮತ್ತು ಉದ್ದಕ್ಕೆ ಸಾಗಿಸುವ ಸೇತುವೆ ನಿರ್ಮಿಸಿದ್ದು ಇಂಜಿನಿಯರ್ಗಳಿಗೆ ಬಹಳ ಸವಾಲಾಗಿತ್ತು. ಆದರೂ ಕಟ್ಟಿದ್ದಾರೆ. ನೋಡಿ, ಅದರ ವಿನ್ಯಾಸ ಈ ಥರ ಇದೆ. ಈ ಸೇತುವೆಯು ಮೇಲೆ ನಡೆದುಕೊಂಡು ಹೋಗುವುದು ಪ್ರವಾಸಿಗರಿಗೆ ಒಂದು ವಿಶೇಷ ಅನುಭವ ನೀಡುತ್ತದೆ. ನೋಡಿ, ಈ ಥರ ಇದೆ. ಒಂದು ಕಡೆ ವಿಶಾಲವಾದ ಶಾಂತಿ ಸಾಗರದ ಕೆರೆ, ಇನ್ನೊಂದು ಕಡೆ ದೊಡ್ಡ ದೊಡ್ಡ ತೋಟಗಳು, ಅಂದರೆ ಅಡಿಕೆಯ ತೋಟಗಳು ಕಾಣ್ತವೆ. ನೋಡಿ, ಈ ತೊಟ್ಟಿಲು ಈ ಥರ ಇದೆ. ಎಷ್ಟು ಒಂದು ಟೆಕ್ನಿಕಾಗಿ ಈ ಒಂದು ಸೇತುವೆಯನ್ನು ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಥರ ಎಷ್ಟು ಸಪೋರ್ಟಿವ್ ಆಗಿ, ಯಾವುದೇ ಥರದ ತೊಂದರೆ ಇಲ್ಲದೆ ನೋಡಿ, ಎಷ್ಟು ಸುಂದರವಾದ ಸೇತುವೆ. ಪಕ್ಕದಲ್ಲಿ ಅಡಿಕೆಯ ನಾಡು ಚನ್ನಗಿರಿ ತಾಲೂಕು. ನೋಡಿ, ಎಷ್ಟು ಸೊಗಸಾಗಿ ಕಾಣ್ತಾ ಇದೆ. ಹಸಿರು ಹಚ್ಚನೆಯ ಗಿಡಗಳು ಜಗಜಮಿಸ್ತಾ ಇದೆ. ನೋಡಿ ನೋಡಿ, ಎಷ್ಟು ಸುಂದರವಾಗಿದೆಯಲ್ಲ. ನೋಡಿ, ಈ ಥರ ಇದೆ ತೊಟ್ಟಿಲು. ಇದು ಭದ್ರಾ ಅಣೆಕಟ್ಟಿನಿಂದ ಸಾಗಿ ಬಂದು ದಾವಣಗೆರೆ ಕಡೆಗೆ ಇದು ಹೋಗುತ್ತದೆ. ನೋಡಿ, ಎಷ್ಟು ಟೆಕ್ನಿಕ್ ಆವಾಗಲೇ ಉಪಯೋಗಿಸಿದ್ರು. ನೋಡಿ, ಆ ಕಡೆ ಮುಂದೆ ಬೆಟ್ಟ ಕಾಣ್ತಾ ಇದೆಯಲ್ಲ, ಬೆಟ್ಟದ ಆ ಕಡೆ ಶಾಂತಿ ಸಾಗರ ಅಂದರೆ ಸೂಳೆಕೆರೆ ಇದೆ. ಏಷ್ಯಾದ 2ನೇ ದೊಡ್ಡ ಕೆರೆ ಇದೆ. ಭಾಳ ಅದ್ಭುತ ಅಲ್ಲ? ನೋಡಿ, ಎಲ್ಲಿಂದ ಎಲ್ಲೂ ಕಣ್ಣು ಹಾಯಿಸಿದ್ರು ಬರೀ ಅಡಿಕೆ ಮರಗಳು ಕಾಣ್ತಾ ಇದ್ದವು. ನೋಡ್ರಿ, ಎಷ್ಟು ಸುಂದರವಾಗಿದೆಯಲ್ಲ ಈ ನೋಟ. ಇದು ಪ್ರವಾಸಿಗರಿಗೆ ಒಂದು ಆಕರ್ಷಣೆ ಆಗಿದೆ. ಆ ಕಡೆ ಸೂಳೆಕೆರೆ ಅಂದರೆ ಶಾಂತಿ ಸಾಗರ. ಇದು ದೊಡ್ಡನೆಯ ಗುಡ್ಡ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈ ಒಂದು ದೃಶ್ಯವನ್ನು ನೋಡೋಕ್ಕೆ ಬಹಳ ಖುಷಿಯಾಗುತ್ತೆ. ನೋಡಿ, ಆವಾಗಿನ ಕಾಲದಲ್ಲೇ ಆ ಟೆಕ್ನಿಕನ್ನು ಯೂಸ್ ಮಾಡಿ ಕಟ್ಟಿರೋದು ಬಹಳ ರಮಣೀಯವಾಗಿದೆ. ನೋಡಿ, ನಮಗೆ ಅನಿಸುತ್ತೆ ವಿಶ್ವೇಶ್ವರಯ್ಯರ ಕಾಲದಲ್ಲಿ ಇದು ಕಟ್ಟಿರುವುದು ನಮಗೆ ನೆನಪು ಬರುತ್ತೆ. ನೋಡಿ, ಆ ನೀರು ಎಷ್ಟು ಸರಾಗವಾಗಿ ಮುಂದೆ ದಾವಣಗೆರೆ ಕಡೆಗೆ ಹೊರಡ್ತಾ ಇದೆ. ನೋಡಿ, ಸೂಪರ್ ಐತಲ್ಲ. ಇದು ಸೂಳೆಕೆರೆಯ ಗುಡ್ಡ. ಅಕ್ಕಪಕ್ಕದ ಒಂದು ರಮಣೀಯ ದೃಶ್ಯಗಳು ಸೆರೆ ಹಿಡಿದಿದ್ದೇನೆ. ನೋಡಿ, ಆ ಬ್ರಿಡ್ಜಿನ ಸೈಡ್ ವ್ಯೂ, ಕೆಳಗಿನಿಂದ ತೆಗೆದ ಚಿತ್ರಣ, ಇದು ಮೇಲಿನಿಂದ ತೆಗೆದ ಚಿತ್ರಣ, ಅಕ್ಕಪಕ್ಕದಲ್ಲಿರುವ ಅಡಿಕೆ ಮರಗಳು.